Hi guys, welcome back to my YouTube channel. This is Raksha Reddy. If you are new here, I create content related to fashion, lifestyle, skincare and content creation journey. So ನಿಮಗೆ ಈ ವಿಡಿಯೋಸ್ ಎಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಇವತ್ತಿನ ವಿಡಿಯೋದಲ್ಲಿ ಆಸ್ ಅ ಕ್ರಿಯೇಟರ್ ನಾನು ಯಾವುದೆಲ್ಲ ಆ್ಯಪ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರತಿಯೊಂದು ಆ್ಯಪ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಕ್ರಿಯೇಟರ್ ಆಗಿದ್ದರೆ ಡೆಫಿನೆಟ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಆಲ್ಸೋ. ನಿಮ್ಮ ಕ್ರಿಯೇಟರ್ ಬೆಸ್ಟಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲ ಆ್ಯಪ್ ಬಂದು ನಾನು ನೋಟ್ಸ್ನ ಯೂಸ್ ಮಾಡ್ತೀನಿ ಬಿಕಾಸ್ ಎವ್ರಿವೇರ್ ಐ ಕ್ಯಾನಾಟ್ ಕ್ಯಾರಿ ಮೈ ಡೈರಿ ಬಿಕಾಸ್ ನಾನು ಕಂಟೆಂಟ್ ಕ್ರಿಯೇಷನ್ ಎಲ್ಲಾದ್ರದ್ರ ಬಗ್ಗೆ ಈ ಡೈರಿಯಲ್ಲಿ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ನಾನು ಎಲ್ಲಾದರೂ ಹೊರಗಡೆ ಇರಬೇಕಾದ್ರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಪ್ರತಿ ಸತಿನೂ ನಾನು ಡೈರಿನ ಕ್ಯಾರಿ ಮಾಡೋದಕ್ಕೆ ಆಗಿರಲ್ಲ. ಅಂಥ ಟೈಮಲ್ಲಿ ನಾನು ನೋಟ್ಸ್ನ ಯೂಸ್ ಮಾಡ್ತೀನಿ ಬಿಕಾಸ್ ಸಡನ್ನಾಗಿ ನನಗೇನಾದರೂ ಥಾಟ್ಸ್ ಬಂದರೆ, ಕಾಂಟೆಂಟ್ ಐಡಿಯಾಸ್ ಬಂದರೆ ಐ ಮೇಕ್ ಶೋರ್ ಐ ನೋಟ್ ಇಟ್ ಡೌನ್ ಇನ್ ದ ನೋಟ್ಸ್ ಆ್ಯಪ್. ಕಾಂಟೆಂಟ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ನೋಟ್ಸ್ನ ಯೂಸ್ ಮಾಡ್ತೀನಿ. ಸೆಕೆಂಡ್ ಕಮ್ಸ್ ChatGPT, ಒನ್ ಆಫ್ ದ ಮೋಸ್ಟ್ ವೈರಲ್ ಆ್ಯಪ್, ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ನಾನು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ ನನ್ನ ಐಡಿಯಾಸ್ನ ಹಾಕಿ ಇನ್ನೂ ಸ್ವಲ್ಪ ಇನೋವೇಟಿವ್ ಆಗಿ ಐಡಿಯಾಸ್ನ ಕೇಳ್ತೀನಿ ಮತ್ತು ನನ್ನ ಸ್ಕ್ರಿಪ್ಟ್ಸ್ನ ನಾನು ಅದರಲ್ಲಿ ಹುಡುಕ್ತೀನಿ. ಕೆಲವೊಂದು ಇಂಗ್ಲೀಷ್ ಮತ್ತು ಕನ್ನಡ ಮಿಕ್ಸ್ ನನಗೆ ಬೇಕಾಗಿರುತ್ತೆ ಸ್ಕ್ರಿಪ್ಟು. ಸೊ ಅದಕ್ಕೋಸ್ಕರ ಸ್ಕ್ರಿಪ್ಟ್ನೆಲ್ಲ ನಾನು ChatGPTಯಲ್ಲಿ ಸರ್ಚ್ ಮಾಡ್ತೀನಿ. ಅದು ಸ್ವಲ್ಪನೇ ಕೊಡೋದು. ನೀವು 1 ಮಿನಿಟ್ಗೆ ಕೇಳಿದ್ರು ಅದು 30-35 ಸೆಕೆಂಡ್ಸ್ಗೆ ಆಗೋಷ್ಟು ಸ್ಕ್ರಿಪ್ಟ್ ಅಷ್ಟೇ ಕೊಡೋದು. ನಾನು ಅದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಆನ್ನ ಮಾಡಿ ಸ್ಕ್ರಿಪ್ಟ್ನ ಲೆಂತಿ ಮಾಡ್ಕೊತೀನಿ. ಒಂಚೂರು ಬೇಸಿಕ್ ಐಡಿಯಾ ಬರೋದಕ್ಕೆ ಸ್ಕ್ರಿಪ್ಟ್ ವೈಸಲ್ಲಿ ನಾನು ChatGPTನ ಯೂಸ್ ಮಾಡ್ತೀನಿ. ಥರ್ಡ್ ಆ್ಯಪ್ ಬಂದು ಜೆಮಿನಿ. ಇದರಲ್ಲೂ ಅಷ್ಟೇ ನಾನು ಕೆಲವೊಂದು ಫೋಟೋಸ್ನ ಜನ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಬಿಕಾಸ್ ChatGPTಯಲ್ಲಿ ಬೇಗ ನನಗೆ ಫೋಟೋಸ್ ಜನ್ರೇಟ್ ಆಗೋದಿಲ್ಲ. ಐ ಡೋಂಟ್ ನೋ ನಾನು ಒಬ್ಳೇನಾ ಅಥವಾ ನಿಮಗೂ ಹಾಗೆ ಆಗುತ್ತಾ ಅಂತ. ಬಟ್ ಜೆಮಿನಿಯಲ್ಲಿ ಕ್ವಿಕ್ಕಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರ ಫೋಟೋಸ್ ಎಲ್ಲ ಜನ್ರೇಟ್ ಮಾಡಬೇಕು ಅಂತ ಅಂದರೆ ಐ ಯೂಸ್ ಜೆಮಿನಿ AI ಆ್ಯಪ್. ಫೋರ್ತ್ ಆ್ಯಪ್ ಬಂದು ಮೆಟಾ AI. ವಾಟ್ಸಪ್ಪಲ್ಲಿ ಇರುತ್ತಲ್ಲ ಅದು. ನಾನು ಇದನ್ನು ಸ್ವಲ್ಪ ರೇರ್ ಯೂಸ್ ಮಾಡೋದು, ತುಂಬ ಯೂಸ್ ಮಾಡೋದಿಲ್ಲ. ನನಗೇನಾದರೂ ಡಿಸ್ಕ್ರಿಪ್ಷನ್ ಎಲ್ಲ ಬೇಕು, ವಿಡಿಯೋಗೆ ಕ್ಯಾಪ್ಷನ್ ಎಲ್ಲ ಬೇಕು, ಹ್ಯಾಶ್ಟ್ಯಾಗ್ಸ್ ಬೇಕು ಅಂತ ಅಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಪ್ರತಿಯೊಂದು ಆ್ಯಪನ್ನು ನಾನು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ಎಲ್ಲನೂ ಕೂಡ ನಾನು ಯಾವ್ದು ಹೇಳ್ತಾ ಇದ್ದೀನಿ ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಹಾಗೆ ನಾನು ಈಗಲೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೋ ಯೂಸ್ ಮಾಡಿಲ್ಲದೆ ಇರೋ ಆ್ಯಪ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ, ನಾನು ಯೂಸ್ ಮಾಡಿರುವಂಥ ಆ್ಯಪ್ನೇ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಹ್ಯಾಶ್ಟ್ಯಾಗ್ಸ್ ಎಲ್ಲ ಇದರಲ್ಲಿ ತುಂಬ ಲೆಂತಿಯಾಗಿ ಚೆನ್ನಾಗಿ ಜಾಸ್ತಿ ಹ್ಯಾಶ್ಟ್ಯಾಗ್ಸ್ ಜನ್ರೇಟ್ ಮಾಡುತ್ತೆ ಮೆಟಾ AI. ಸೊ ಅದಕ್ಕೋಸ್ಕರ ನಾನು ವಾಟ್ಸಪ್ಪಲ್ಲಿರುವಂಥ ಮೆಟಾ AIನ ಡಿಸ್ಕ್ರಿಪ್ಷನ್ಗೆ, ಕ್ಯಾಪ್ಷನ್ಗೆ, ಟೈಟಲ್ಗೆ, ಹ್ಯಾಶ್ಟ್ಯಾಗ್ಗೆ ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದು ಈಗ ಹೊಸದಾಗಿ ಬಂದಿರುವಂಥ ಆ್ಯಪ್ ಅಂತ ಅಂದರೆ ಆ್ಯಪ್ ಅಥವಾ ಒಂದು ಫೀಚರ್ ಅಂತಲೂ ಹೇಳ್ಬೋದು. YT ಸ್ಟುಡಿಯೋ ಅಲ್ಲಿ ನಿಮಗೆ ಆಸ್ಕ್ ಸ್ಟುಡಿಯೋ ಅಂತ ಒಂದು ಹೊಸ ಫೀಚರ್ ಜನ್ರೇಟ್ ಆಗಿದೆ. ಅದರಲ್ಲಿ ನಿಮ್ಮ ಚಾನಲ್ ಅನಾಲಿಸಿಸ್ ಅದಕ್ಕೆ ಕಂಪ್ಲೀಟಾಗಿ ಪೂರ್ತಿಯಾಗಿ ಗೊತ್ತಿರುತ್ತೆ. ಸೊ ನೀವು ಜಾಸ್ತಿ ಅನಲೈಸ್ ಮಾಡಿ ಹೇಳು ಅನ್ನೋ ನೆಸೆಸಿಟಿ ಎಲ್ಲ ಬೇಕಾಗಿರೋದಿಲ್ಲ. ಬಟ್ ChatGPTಯಲ್ಲೆಲ್ಲ ನಿಮ್ಮ ಚಾನಲ್ದು, ನಿಮ್ಮ ಪೇಜ್ದು ಲಿಂಕ್ ಹಾಕಿ ಅನಲೈಸ್ ಮಾಡಿ ಕಂಟೆಂಟ್ನ ಕೊಡಬೇಕು ಅನ್ನೋ ಥರ ಇರುತ್ತೆ. ಬಟ್ ಇದರಲ್ಲಿ ಆಲ್ರೆಡಿ ಅನಲೈಸ್ ಮಾಡಿರುತ್ತೆ ಬಿಕಾಸ್ ಅದು ನಿಮಗೆ ಇನ್ಬಿಲ್ಟ್ ಆಗಿ ಬಂದಿರುವಂಥ ಫೀಚರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಇನ್ನೂ ನಿಮಗೆ ಅಕ್ಯುರೇಟ್ ಆಗಿ ಟೈಮು ಮತ್ತು ನಿಮ್ಮ ಚಾನಲ್ಗೆ ಬೇಕಾಗಿರುವಂಥ ಕಂಟೆಂಟ್ನ ಸಜೆಸ್ಟ್ ಮಾಡೋದು ಆಸ್ಕ್ ಸ್ಟುಡಿಯೋ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು 3 ವೀಕ್ಸ್ ಇಂದನೂ ನಾನು ಇದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಆ್ಯಪ್ ಅಂತಲೇ ಹೇಳ್ಬೋದು ಇನ್ಶಾರ್ಟ್. ನಾನು ಇನ್ಶಾರ್ಟ್ನ ಸ್ಟಾರ್ಟಿಂಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ವಿಡಿಯೋಸ್ನು ನಾನು ಎಡಿಟ್ ಮಾಡೋದು ಇನ್ಶಾರ್ಟ್ ಆ್ಯಪಲ್ಲೇ. ಆಲ್ಮೋಸ್ಟ್ 95% ಆಫ್ ಮೈ ವಿಡಿಯೋಸ್ ಐ ಎಡಿಟ್ ಆನ್ ಇನ್ಶಾರ್ಟ್ ಆ್ಯಪ್. ಮುಂಚೆ ನಾನು ಪ್ರೀಮಿಯಂ ವರ್ಷನ್ನ ತೊಗೊಂಡಿರಲಿಲ್ಲ. ಈ ಇಯರಿಂದ ಅಂದರೆ 2025ಅಲ್ಲಿ ನಾನು ಪ್ರೋ ವರ್ಷನ್ನ ಪರ್ಚೇಸ್ ಮಾಡಿದೆ. ನನಗೆ ಅನ್ನಿಸ್ತು ತುಂಬಾ ಅಫೋರ್ಡಬಲ್ ಅಂತ ಅನ್ನಿಸ್ತು. ಮತ್ತು ನಾನು ರೆಗ್ಯುಲರ್ ಆಗಿ ಇದು ಒಂದೇ ಆ್ಯಪಲ್ಲಿ ಜಾಸ್ತಿ ಎಡಿಟ್ ಮಾಡೋದ್ರಿಂದ ನನಗೆ ನೀವು ಕೆಳಗಡೆ ಏನು ನೋಡ್ತಾ ಇದ್ದೀರಲ್ಲ, ಏನು ಕ್ಯಾಪ್ಷನ್ಸ್ ಎಲ್ಲ ಜನ್ರೇಟ್ ಮಾಡೋದಕ್ಕೆ ಪ್ರೋ ವರ್ಷನ್ ಇರಬೇಕು. ಇಲ್ಲ ಅಂತ ಅಂದರೆ ನಾವೇ ಟೈಪ್ ಮಾಡಬೇಕಾಗುತ್ತೆ, ವಿಚ್ ಇಸ್ ವೆರಿ ಟಫ್ ಬಿಕಾಸ್ ಲೆಂತಿ ವಿಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ ಅದನ್ನು ಕುತ್ಕೊಂಡು ಟೈಪ್ ಮಾಡೋದು ಎಷ್ಟು ಕಷ್ಟ ಅಂತ. ಐ ನೋ ಸಬ್ ಟೈಟಲ್ಸ್ ಇರುತ್ತೆ, ಬಟ್ ಆಲ್ಸೋ ನಮ್ಮ ಕಡೆಯಿಂದ ಬೆಸ್ಟ್ ಕೊಡಬೇಕು ಅಂತ ಅಂದರೆ ಇದೆಲ್ಲ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು
ಪೇಡ್ ವರ್ಷನ್ನ ಪರ್ಚೇಸ್ ಮಾಡಿದ್ದೀನಿ. ಇನ್ ಶಾರ್ಟಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ನನಗೆ ಸಿಗುತ್ತೆ, ಲೈಕ್ ಫಿಲ್ಟರ್ಸ್ ಆಗಿರ್ಬೋದು, ಆ್ಯನಿಮೇಷನ್ಸ್ ಆಗಿರ್ಬೋದು, ಇನ್ನೂ ಹಲವಾರು ಎಕ್ಸ್ಟ್ರಾ ಫೀಚರ್ಸ್, ವಾಯ್ಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋದು, ಇದೆಲ್ಲನೂ ನನಗೆ ಇನ್ ಶಾರ್ಟಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪೇಡ್ ವರ್ಷನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಇನ್ ಶಾರ್ಟಲ್ಲಿ. ನೆಕ್ಸ್ಟ್ ಬಂದು ಇನ್ಸ್ಟಾಗ್ರಾಮ್ ಅವ್ರದ್ದೇ ಎಡಿಟ್ಸ್ ಅನ್ನೋ ಆ್ಯಪ್. ಈ ಆ್ಯಪ್ನ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ, ಬಟ್ ನನಗೆ ಯಾಕೋ ಗೊತ್ತಿಲ್ಲ ಇದರಲ್ಲಿ ಎಡಿಟ್ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಮೇ ಬಿ ನಂದು ಆ್ಯಂಡ್ರಾಯ್ಡ್ ಫೋನ್ ಆಗಿರೋದ್ರಿಂದ ಹಂಗೆ ಅನಿಸ್ತಿದ್ಯಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಜನ ತುಂಬ ಹೊಗಳ್ತಾರೆ ಈ ಆ್ಯಪ್ ಬಗ್ಗೆ. ಬಟ್ ಇಷ್ಟ ಆಗುತ್ತೆ, ಇಷ್ಟ ಇಲ್ಲ ಅಂತ ಏನಿಲ್ಲ. ಸ್ಮಾಲ್ ಟ್ರಾನ್ಸಿಷನ್ ವಿಡಿಯೋಸ್ನೆಲ್ಲ ನಾನು ಎಡಿಟ್ಸ್ ಆ್ಯಪಲ್ಲೇ ಎಡಿಟ್ ಮಾಡೋದು. ಸೊ ಇದನ್ನು ನಾನು ರೇರ್ ಆಗಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಪಿಕ್ಸಾರ್ಟ್. ಇದನ್ನು ನಾನು ತುಂಬ ರೇರ್ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡೋದಿಲ್ಲ. ಬಿಕಾಸ್ ಇದರಲ್ಲಿ ನನಗೆ ಬೇಕಾದಂಥ ಫೀಚರ್ಸ್ ಅಷ್ಟೊಂದಿದೆ ಅಂತ ನನಗೆ ಅನ್ಸೋದಿಲ್ಲ, ಬಟ್ ಯೂಸ್ ಮಾಡ್ತೀನಿ. ಲೈಕ್ ಯೂಟ್ಯೂಬ್ ತಮ್ನೇಲ್ಗಾಗಿರ್ಬೋದು, ಇನ್ಸ್ಟಾಗ್ರಾಮ್ ಕವರ್ ಪೇಜ್ಗಾಗಿರ್ಬೋದು, ನಾನು ಪಿಕ್ಸಾರ್ಟ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಆ್ಯಪ್ ಬಂದು ಫೋಟೋ ಎಡಿಟರ್. ಇದನ್ನು ಸಿಕ್ಕಾಪಟ್ಟೆನೇ ಯೂಸ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ನೀವು ನೋಡುವಂಥ 80% ಆಫ್ ದ ಕವರ್ ಪೇಜ್ ಇದರಲ್ಲೇ ನಾನು ಎಡಿಟ್ ಮಾಡಿರೋದು. ಮಿಕ್ಕಿದ್ದಂಥದ್ದು ಪಿಕ್ಸಾರ್ಟಲ್ಲಿ ಮಾಡಿರ್ತೀನಿ. ಫೋಟೋ ಎಡಿಟರ್ ಒನ್ ಆಫ್ ದ ಬೆಸ್ಟ್ ಆ್ಯಪ್ ಅಂತ ನನಗೆ ಅನಿಸುತ್ತೆ ಇನ್ಸ್ಟಾಗ್ರಾಮ್ಗೆ. ಮತ್ತು ಅಂದರೆ ಕವರ್ ಪೇಜ್ ಮಾಡೋದಕ್ಕೆ ಫಾಂಟ್ ವೈಸ್, ಸ್ಟಿಕ್ಕರ್ಸ್ ವೈಸ್, ಬ್ಯಾಕ್ಗ್ರೌಂಡ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಇಫ್ ಯು ಆರ್ ಅ ಕ್ರಿಯೇಟರ್ ಯು ಮಸ್ಟ್ ಟ್ರೈ ದಿಸ್ ಆ್ಯಪ್. ನೆಕ್ಸ್ಟ್ ಬಂದು ಇನ್ಸ್ಮಿಕ್ಸ್ ಅಂತ. ಆ್ಯಕ್ಚುಲಿ ನಾನು ಸ್ಕ್ರಾಲ್ ಅಂತ SQRL SCRL ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್, ಅದನ್ನು ಯೂಸ್ ಮಾಡ್ತಾ ಇದ್ದೆ ಫೋಟೋಸ್ನೆಲ್ಲ ಕರೋಸಲ್ ಥರ ಮಾಡೋದಕ್ಕೆ. ಸೊ ಅದು ಸ್ವಲ್ಪ ದಿನ ಯೂಸ್ ಮಾಡಿದೆ. ಇನ್ನು ಅಪ್ಗ್ರೇಡೆಡ್ ವರ್ಷನ್, ಇನ್ನು ಚೆನ್ನಾಗಿರೋದು ಟ್ರೈ ಮಾಡೋಣ ಅಂತ ಇನ್ಸ್ಮಿಕ್ಸ್ ಅನ್ನೋ ಒಂದು ಆ್ಯಪ್ನ ಯೂಸ್ ಮಾಡ್ತೀನಿ. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಕರೋಸಲ್ಸ್ ಎಲ್ಲ ಅಂದರೆ ಸ್ವೈಪ್ ಮಾಡೋ ಫೋಟೋಸ್ ಎಲ್ಲ ಎಡಿಟ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತೀನಿ. ಹಾಗೆ ಆಗಲೇ ಹೇಳಿದಾಗೆ SQRL SCRL ಅನ್ನೋ ಒಂದು ಆ್ಯಪ್ನ ಕೂಡ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಪ್ ಪಿಂಟ್ರೆಸ್ಟ್. ನಾನು ರೀಸೆಂಟ್ ಅಂತ ಅಂದರೆ ಒಂದು 3 ಮಂತ್ಸಿಂದ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿಯೊಂದು ನಿಮಗೆ ಏನು ಬೇಕು ಇನ್ಸ್ಪಿರೇಷನ್ಗೆ ಅದು ಎಲ್ಲನೂ ಅಲ್ಲಿರುತ್ತೆ. ನಿಮ್ಗೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕು, ಬಟ್ ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನೀವು ಅಲ್ಲಿ ಹೋಗಿ ಇನ್ಸ್ಪಿರೇಷನ್ನ ಸಿಕ್ ಮಾಡ್ಕೊಬೋದು. ಬಿಕಾಸ್ ಎಷ್ಟೊಂದು ಜನ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ನಾನು ಎಷ್ಟೊಂದು ಆ ಥರ ಮಾಡಿದ್ದೀನಿ. ಔಟ್ಫಿಟ್ಸ್ ಎಲ್ಲ ನಾನು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ, ಮೇಕಪ್ ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ. ಹಾಗೆ ನಿಮಗೆ ಯುನೀಕ್ ಆಗಿರುವಂಥ ಕ್ಯಾಪ್ಷನ್ಸು, ಬ್ಯಾಕ್ಗ್ರೌಂಡು, ಸ್ಟಿಕ್ಕರ್ಸು, ಮೇನ್ಲಿ ಪಿಂಟ್ರೆಸ್ಟಲ್ಲಿ ತುಂಬಾ ಅಸ್ಥೆಟಿಕ್ ಆಗಿರುವಂಥ ಸ್ಟಿಕ್ಕರ್ಸ್ ನನಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಪಿಂಟ್ರೆಸ್ಟ್ ಆ್ಯಪ್ ನನಗೆ ತುಂಬಾ ಇಷ್ಟ. ಆಲ್ಸೋ ಕಂಟೆಂಟ್ ಪಕ್ಕಕ್ಕಿಟ್ಟು ನನಗೆ ಪರ್ಸ್ನಲಿ ಪಿಂಟ್ರೆಸ್ಟ್ ಆ್ಯಪ್ ತುಂಬಾ ಇಷ್ಟ. ನನಗೆ ಬೋರ್ ಆದಾಗೆಲ್ಲ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಏನೋ ಒಂದು ಹೊಸ ಕಂಟೆಂಟ್ ಥಾಟ್ ನನಗೆ ಹೊಳೆಯುತ್ತೆ. ಸೊ ಅದಕ್ಕೋಸ್ಕರ ಪಿಂಟ್ರೆಸ್ಟ್ ತುಂಬಾ ಚೆನ್ನಾಗಿದೆ. ಇಫ್ ಯು ಆರ್ ಅ ಪಿಂಟ್ರೆಸ್ಟ್ ಗರ್ಲಿ ಯು ವಿಲ್ ನೋ ಪಿಂಟ್ರೆಸ್ಟ್ ಎಷ್ಟು ಅಸ್ಥೆಟಿಕ್ ಆಗಿ ನಿಮ್ಮನ್ನು ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಥಾಟ್ಸ್ ತುಂಬಾ ಚೇಂಜ್ ಆಗುತ್ತೆ. ನೀವು ಪ್ರತಿಯೊಂದು ಥಿಂಗ್ನ ನೋಡೋ ವ್ಯೂ ಕಂಪ್ಲೀಟ್ಲಿ ಬದಲಾಗ್ಬಿಡುತ್ತೆ ನೀವು ಪಿಂಟ್ರೆಸ್ಟ್ ಆ್ಯಪ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಬಿಕಾಸ್ ಅಷ್ಟು ಅದು ನಿಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅಷ್ಟು ನೀವು ಕೋಝಿ ಒಂಥರ ಪಿಂಟ್ರೆಸ್ಟ್ ವೈಬ್ಸಲ್ಲಿ ನಿಮಗೆ ಕರ್ಕೊಂಡೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನಿಮ್ಮ ಹತ್ರ ಪಿಂಟ್ರೆಸ್ಟ್ ಆ್ಯಪ್ ಇಲ್ಲ ಅಂತ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಯು ವಿಲ್ ಥ್ಯಾಂಕ್ ಮಿ ಲೇಟರ್. ಬೀಯಿಂಗ್ ಅ ಫ್ಯಾಷನ್ ಮೇಕಪ್ ಲೈಫ್ ಸ್ಟೈಲ್ ಕ್ರಿಯೇಟರ್, ನಾನು ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಟ್ರೈ ಮಾಡಬೇಕು, ತರಿಸ್ತೀನಿ. ಮೇಕಪ್ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತೀನಿ, ಟೆಸ್ಟ್ ಮಾಡ್ತೀನಿ, ಅದನ್ನೆಲ್ಲ ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ಕೊತೀನಿ. ಸೊ ನಾನು ಅದಕ್ಕೆ ಮೇಕಪ್ ಪ್ರಾಡಕ್ಟ್ಸ್ ಮತ್ತು ನನ್ನ ಕ್ಲೋದಿಂಗ್ ಎಲ್ಲ ನಾನು ಕೆಲವೊಂದು ಪರ್ಚೇಸ್ ಮಾಡೋದಕ್ಕೆ ಆಕ್ಸೆಸರೀಸ್ನೆಲ್ಲ ಯಾವ್ಯಾವ ಆ್ಯಪ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಮೊದಲನೇದು ಬಂದು ನೈಕಾ ಯೂಸ್ ಮಾಡ್ತೀನಿ. ಇದು ಒಂದು ಲಕ್ಸುರಿ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಬೇಕು ಅಂತ ಅಂದರೆ ನೀವು ಡೆಫಿನೆಟ್ಲಿ ನೈಕಾನ ಚೆಕ್ ಮಾಡ್ಬೋದು. ಕಮಿಂಗ್ ಟು ದ ಕ್ಲೋತಿಂಗಲ್ಲಿ ನಿಮಗೆ ಒಂದು ಸ್ವಲ್ಪ ಲಕ್ಸ್ ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂತ ಅಂದರೆ ನೈಕಾ ಫ್ಯಾಷನ್ ಅಂತ ಒಂದಿದೆ, ಆ ಆ್ಯಪ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಫುಲ್ ಟಾಪ್ ಆ್ಯಂಡ್ ಲಕ್ಸ್ ಪ್ರಾಡಕ್ಟ್ಸ್ನ ಎಲ್ಲ ಟ್ರೈ ಮಾಡಬೇಕು ಅಂತ ಅಂದರೆ ನೈಕಾ ಮತ್ತು ನೈಕಾ ಫ್ಯಾಷನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಮಿಡ್ ರೇಂಜಲ್ಲಿ ನೋಡಬೇಕು ಅಂತ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಯು ಮಸ್ಟ್ ಚೆಕ್ ಫ್ಲಿಪ್ಕಾರ್ಟ್. ಐ ನೋ ಫ್ಲಿಪ್ಕಾರ್ಟಲ್ಲೂ ಲಕ್ಸ್ ಪ್ರಾಡಕ್ಟ್ ಸಿಗುತ್ತೆ ಅಂತ, ಬಟ್ ಐ ಆಮ್ ಟಾಕಿಂಗ್ ಇನ್ ದ ಕ್ಯಾಟಗರಿ ಆಫ್ ಬ್ಯೂಟಿ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಮಿಡ್ ವೇರಿಯಂಟಲ್ಲಿ ನಾನು ಫ್ಲಿಪ್ಕಾರ್ಟ್ನ ಇಟ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ಸ್ನ ನಾನು ತರಿಸ್ಕೊಂಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ, ಎಷ್ಟೊಂದು ಹಾಲ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಫ್ಲಿಪ್ಕಾರ್ಟಿಂದ. ನೆಕ್ಸ್ಟ್ ಬಂದು ಸವಾನಾ ಅಲ್ಲಿ ನಿಮಗೆ ಕ್ವಾಲಿಟಿ ವೈಸ್ 100% ತುಂಬಾ ಚೆನ್ನಾಗಿರುತ್ತೆ. ಸವಾನ ಕೂಡ ನೀವು ಟ್ರೈ ಮಾಡ್ಬೋದು. ಹಲವಾರು ರೀತಿ ಡ್ರೆಸ್ಸಸ್ ನಿಮಗೆ ಯುನೀಕ್ ಪೀಸಸ್, 1 ಪೀಸ್ ಮ್ಯಾಕ್ಸಿ ಡ್ರೆಸ್ಸಸ್ ಎಲ್ಲ ಸಖತ್ತಾಗಿ ಇರುತ್ತೆ.
ಆಲ್ಸೋ ನಿಮಗೆ ಯಾರು ಹಾಕೊಂಡಿರಬಾರ್ದು ಆ ಥರ ಡ್ರೆಸ್ಸಸ್ಗಳೆಲ್ಲ ಸವಾನಾ ಅಲ್ಲಿ ಸಿಗುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಚೆಕ್ ದಟ್. ನೆಕ್ಸ್ಟ್ ಬಂದು ಮೀಶೋ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆನೆ ಉಜ್ಜಾಡ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಮೀಶೋಯಿಂದ ತರಿಸ್ತಾ ಇದ್ದೆ, ತುಂಬ ಚೆನ್ನಾಗಿರ್ತಾ ಇತ್ತು. ಐನೋ ಕಮ್ಮಿ ಕ್ವಾಲಿಟಿ ಇರುತ್ತೆ, ಕಮ್ಮಿ ದುಡ್ಡು, ಚೀಪ್ ಪ್ರಾಡಕ್ಟ್ಸ್ನ ಕೊಡ್ತಾರೆ ಅಂತ. ನಾನು ಒಂದು ಏನು ಹೇಳಬೇಕು ಅಂತಂದರೆ, ನೀವು ಹೆಂಗೆ ಹುಡುಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತುಂಬ ಹುಡುಕಬೇಕು, ಸರ್ಚ್ ಮಾಡಬೇಕು, ಆವಾಗ ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ. ಒಂದೇ ರೇಟ್ಗೆ ಎಷ್ಟೊಂದು ಪೇಜ್ ಅವರು ಸೆಲ್ ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿರಬೇಕು ಯಾವುದು ಚೆನ್ನಾಗಿದೆ, ಯಾವುದರಿಂದ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಅಂತ ತಿಳ್ಕೊಂಡು ಪರ್ಚೇಸ್ ಮಾಡಿದ್ರೆ ಐ ಥಿಂಕ್ ಎವ್ರಿ ಆ್ಯಪ್ ವಿಲ್ ಬಿ ದ ಬೆಸ್ಟ್. ನೆಕ್ಸ್ಟ್ ಬಂದು YT ಸ್ಟುಡಿಯೋ. ಇದು ಎಲ್ಲ ಕ್ರಿಯೇಟರ್ಸ್ ಫ್ರೆಂಡ್ಲಿ. ಇದು ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಇರಲೇಬೇಕು ಇಫ್ ಯು ಆರ್ ರನ್ನಿಂಗ್ ಅ ಯೂಟ್ಯೂಬ್ ಚಾನಲ್. ಬಿಕಾಸ್ ಇದು ತುಂಬಾ ಚೆನ್ನಾಗಿ ನಿಮ್ಮ ಚಾನಲ್ ಅನಾಲಿಟಿಕ್ಸ್ ಆಗಿರ್ಬೋದು, ಮಾನಿಟೈಸೇಷನ್ ಪ್ರೋಸೆಸ್ಗಾಗಿರ್ಬೋದು, ಎಲ್ಲದಕ್ಕೂ YT ಸ್ಟುಡಿಯೋ ಆ್ಯಪ್ ಬೇಕೇ ಬೇಕು. ಸೊ ಇದನ್ನು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕ್ರೋಮಲ್ಲಿ ಕೂಡ YT ಸ್ಟುಡಿಯೋನ ಯೂಸ್ ಮಾಡ್ತೀನಿ. ಇದರಲ್ಲಿ ಮಾಮೂಲಿ ಆ್ಯಪ್ ಮತ್ತು ಕ್ರೋಮ್ಗೆ ಏನು ಡಿಫ್ರೆನ್ಸು ಅಂತ ಕೇಳೋದಾದರೆ, ಥ್ಯಾಂಕ್ ಗಾಡ್ ಲೈಟ್ ಬಂತು. ಏನು ಡಿಫ್ರೆನ್ಸು ಅಂತ ಕೇಳೋದು ಅಂತ ಅಂದರೆ, ಕ್ರೋಮಲ್ಲಿ ಬಂದು ನೀವು ಕಂಪ್ಲೀಟಾಗಿ ಡೆಸ್ಕ್ಟಾಪ್ ಸೈಜಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ವರ್ಷನ್ ಸೈಜಲ್ಲಿ ಬರುತ್ತೆ, ಅಂದರೆ ಡೆಸ್ಕ್ಟಾಪ್ ಸೈಜಲ್ಲಿ ಇರೋದಿಲ್ಲ. ಇಲ್ಲಿ ಕ್ರೋಮಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಇಡೀ ಚಾನಲ್ ಅನಾಲಿಟಿಕ್ಸ್ ಅದರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ರೋಮಲ್ಲೂ ಕೂಡ YT ಸ್ಟುಡಿಯೋನ ಲಾಗಿನ್ ಆಗಿದ್ದೀನಿ. ಕ್ರೋಮ್ನ ಕೂಡ ಯೂಸ್ ಮಾಡ್ತೀನಿ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್. ನೆಕ್ಸ್ಟ್ ಬಂದು vidIQ ಅನ್ನೋ ಒಂದು ಆ್ಯಪ್. ಈ ಆ್ಯಪ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಈ ಆ್ಯಪಲ್ಲಿ ನೀವು ಎಕ್ಸ್ಟ್ರಾ ಅಡಿಷ್ನಲ್ ಹ್ಯಾಶ್ ಟ್ಯಾಗ್ಸ್ನ ಪ್ರೊವೈಡ್ ಮಾಡ್ಬೋದು ನಿಮ್ಮ ವಿಡಿಯೋಗೆ. ಹಾಗೆ ನಿಮ್ಮ ವಿಡಿಯೋಗೆ ನೀವು ಕೊಟ್ಟಿರುವಂಥ ಟೈಟಲ್ ಮೇಲೆ ಡಿಸ್ಕ್ರಿಪ್ಷನ್ನ ಜನರೇಟ್ ಮಾಡಿಕೊಡುತ್ತೆ. ಆಲ್ಸೋ ನಿಮಗೆ ಬೇಕಾದಂಥ ಟೈಟಲ್ಸ್ನ ಅದು ಕೊಡುತ್ತೆ. ಮತ್ತು ಟೈಟಲ್ ಲೆಂತ್ ಎಷ್ಟಿರಬೇಕು, ಯಾವ ಥರ ಟೈಟಲ್ ಕೊಟ್ಟರೆ ತುಂಬ ಚೆನ್ನಾಗಿ ರನ್ ಆಗುತ್ತೆ, ಮತ್ತು ಕೀವರ್ಡ್ಸ್ನ ಸಜೆಸ್ಟ್ ಮಾಡುತ್ತೆ. ನೀವು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೀವರ್ಡ್ಸ್ನ ಅಲ್ಲಿ ಹಾಕಿ ಈ ವಿಡಿಯೋಗೆ ಎಷ್ಟು ಜನ ಸರ್ಚ್ ಮಾಡಿದ್ದಾರೆ ಆ ಥರ ಎಲ್ಲ ತಿಳ್ಕೊಬೋದು. ಇಟ್ ಈಸ್ ಲೈಕ್ ಅ ಬೆಸ್ಟ್ ಆ್ಯಪ್ ಫಾರ್ ಅ ಕಾಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ಬೋದು. ಸೊ ನೀವೇನಾದರೂ vidIQ ಟ್ರೈ ಮಾಡಿಲ್ಲ ಅಂತ ಅಂದರೆ ಯು ಕ್ಯಾನ್ ಟ್ರೈ ದಟ್ ಆ್ಯಪ್ ಆಲ್ಸೋ. ನೆಕ್ಸ್ಟ್ ಬಂದು ವಿಶ್ಲಿಂಕ್ ಕ್ರಿಯೇಟರ್. ವಿಶ್ಲಿಂಕ್ ಶಾಪಿಂಗ್ ಅಂತ ಒಂದು ಇದೆ, ಆ ಥರ ಒಂದು ಆ್ಯಪ್ ಇದೆ ಲೈಕ್ ಶಾಪ್ ಮಾಡೋದಕ್ಕೆ ಅಂತ. ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ. ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು ವಿಶ್ಲಿಂಕ್ ಕ್ರಿಯೇಟರ್ ಆ್ಯಪ್. ಬಿಕಾಸ್ ಆಸ್ ಅ ಕ್ರಿಯೇಟರ್ ನನಗೆ ಅದು ಬೇಕಾಗುತ್ತೆ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದರೆ ಯಾವುದೇ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾನು. ಅದು ಎಲ್ಲನೂ ಕೂಡ ಅಷ್ಟೇ ಆಟೋಮೆಟಿಕ್ ಆಗಿ ಲಿಂಕ್ನ ಜನರೇಟ್ ಮಾಡಿ ಸೆಂಡ್ ಮಾಡುತ್ತೆ ಯಾರು ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ. ಕೆಲವೊಂದು ಟ್ರಿಗರಿಂಗ್ ವರ್ಡ್ಸ್ನ ನಾವು ಸೆಟ್ ಮಾಡಿರ್ತೀವಿ, ಅದಕ್ಕೆ ಕಮೆಂಟ್ ಹಾಕಿದಾಗ ಈ ಲಿಂಕ್ಸ್ ಅವ್ರಿಗೆ DM ಅಲ್ಲಿ ಶೇರ್ ಆಗುತ್ತೆ. ಆಟೋಮ್ಯಾಟಿಕ್ ಲಿಂಕ್ಸ್ನೆಲ್ಲ ಸೆಂಡ್ ಮಾಡೋದಕ್ಕೆ ವಿಶ್ಲಿಂಕ್ ಕ್ರಿಯೇಟರ್ ಆ್ಯಪ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆಲ್ಸೋ ಇದರಲ್ಲಿ ನೀವು ಅರ್ನ ಕೂಡ ಮಾಡ್ಬೋದು, ಕಮಿಷನ್ ಸಿಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಈ ಆ್ಯಪ್ನ ಕೂಡ ಯೂಸ್ ಮಾಡ್ತೀನಿ. ಕೆಲವೊಂದು ವ್ಲಾಗ್ಸಲ್ಲೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳಿರ್ತೀನಿ. ಥ್ರೂ ದಿಸ್ ಆ್ಯಪ್ ಓನ್ಲಿ ನಾನು ಅದನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ನಮಗೆ ಇದರಿಂದ ಒಂದು ಸರ್ಟನ್ ಅಮೌಂಟ್ ಆಫ್ ಕಮಿಷನ್ ಅಂತ ಸಿಗುತ್ತೆ ನೀವೇನಾದರೂ ಶಾಪ್ ಮಾಡಿದ್ರೆ. ಸೊ ಈ ಥರ ಒಂದು ಪ್ರಾಸೆಸ್ ವಿಶ್ಲಿಂಕ್ದು. ಇದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ಬೇಕು ಅಂತ ಅಂದರೆ ಹೇಳಿ ನಾನು ಮಾಡ್ತೀನಿ ಅಫ್ಕೋರ್ಸ್. ಸೊ ಇಷ್ಟ ಆಗಿತ್ತು ನಾನು ಯೂಸ್ ಮಾಡುವಂಥ ಆ್ಯಪ್ಸ್ ಆ್ಯಸ್ ಅ ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಅ ಫ್ಯಾಷನ್ ಕಾಂಟೆಂಟ್ ಕ್ರಿಯೇಟರ್. ಐ ಹೋಪ್ ನಿಮಗೆ ಈ ವಿಡಿಯೋ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಆಲ್ಸೋ don't forget to share this video to your creator bestie. Meet you in my another video. ಯಾವ ವಿಡಿಯೋ ನೆಕ್ಸ್ಟ್ ಬೇಕು let me know in the comments. Thank you for watching till end. Bye.